ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಸಿಎಂ ಕರೆ ಕೊಟ್ಟಿದೆ. ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಇವತ್ತು ಓದಲಿಲ್ಲ. ತಾವೇ ತಯಾರು ಮಾಡಿದಂತಹ ಭಾಷಣವನ್ನ ಜಂಟಿ ಅಧಿವೇಶನಕ್ಕೆ ಒಂದು ರಾಜ್ಯಪಾಲರು ಮಾಡ್ತಾರೆ. ಇದು ಸಂವಿಧಾನದ ಉಲ್ಲಂಘನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಬಿಜೆಪಿಯ ಕೈಗೊಂಬೆಯಂತೆ ರಾಜ್ಯಪಾಲರು ನಡೆದುಕೊಳ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಮೂಲಕ ರಾಜ್ಯಪಾಲ ವರ್ಸಸ್ ಗವರ್ನಮೆಂಟ್ ಸಮರ, ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ ಆ ಭಾಷಣವನ್ನು ಓದಲೇಬೇಕು. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಗೂ ಮಾತಾಡ್ತೀನಿ. ಮಾತಾಡಿ ಅಂತಿಮವಾಗಿ ನೀವು ತಿಳಿಸ್ತೀನಿ. ಸನ್ಮಾನ್ಯ ರಾಜ್ಯಪಾಲರು ರಾಜ್ಯಪಾಲರ ನಡೆ ವೆರಿ ಕ್ಲಿಯರ್ ಆಗಿರುವಂಥದ್ದು. ಅಭಿವೃದ್ಧಿಯ ಬಗ್ಗೆ ಭಾಷಣ ಇದ್ದಿದ್ರೆ ಮಾಡ್ತಿದ್ದೆ, ರಾಜ್ಯ ಸರ್ಕಾರದ ಏಳಿಗೆಯ ಬಗ್ಗೆ ಭಾಷಣ ಇದ್ದಿದ್ರೆ ಮಾಡ್ತಿದ್ದೆ. ಆದರೆ ಕೇಂದ್ರ ಸರ್ಕಾರವನ್ನ ಟೀಕಿಸುವುದೇ ಭಾಷಣದುದ್ದಕ್ಕೂ ಕೂಡ ಇತ್ತು. ಹಾಗಾಗಿಯೇ ನಾನು ಇದನ್ನು ತಿರಸ್ಕರಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನಿಂದ ತೀವ್ರಗೊಂಡಿದೆ ಹೋರಾಟ. ಗೋ ಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ. ಹಲವು ಸಚಿವರು ಈ ವಿಚಾರವನ್ನು ಮುನ್ನೆಲೆಗೆ ತಂದು ಕೇಂದ್ರದ ಗಮನ ಸೆಳೆಯುವಂತಹ ಕೆಲಸವನ್ನು ರಾಷ್ಟ್ರಪತಿಯವರಿಗೆ ತಲುಪಿಸುವಂತಹ ಕೆಲಸಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗೇನು ಸಂಘರ್ಷ ಇದೆ ತಮಿಳುನಾಡು, ಕೇರಳ, ಕರ್ನಾಟಕ ಎಲ್ಲ ಕಡೆಗಳಲ್ಲೂ ಕೂಡ ಆಡಳಿತ ಪಕ್ಷದವರು ಹೇಳ್ತಾ ಇರುವಂತಹದ್ದು ಇದೇ ವಿಚಾರವನ್ನೇ. ಯಾವ್ಯಾವಾಗ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ, ಗೋ ಬ್ಯಾಕ್ ರಾಜ್ಯಪಾಲರು ಅನ್ನುವಂತಹ ಘೋಷಣೆ ಮುನ್ನೆಲೆಗೆ ಬರುತ್ತೆ. ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತಹ ಕೂಗು ಮುನ್ನೆಲೆಗೆ ಬರುತ್ತೆ. ಈಗ ಕರ್ನಾಟಕದಲ್ಲೂ ಕೂಡ ಇವತ್ತಿನ ಅಧಿವೇಶನದಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳಾಗಿರುವಂಥದ್ದು. ಅಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ತಾವರ್ ಚಂದ್ ಗೆಹ್ಲೋಟ್ ಅವರು ಬಂದಿದ್ದು ಆಯಿತು, 2 ನಿಮಿಷಕ್ಕೆ ಸೀಮಿತಗೊಳಿಸಿ ಭಾಷಣವನ್ನ ಮಾಡಿದ್ದು ಆಯಿತು. ಸಾಕಷ್ಟು ಹೈಡ್ರಾಮಕ್ಕೂ ಕೂಡ ಇದು ವೇದಿಕೆ ಆಯಿತು. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ರವೀಶ್, ಪ್ರೇಮ್, ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಇದನ್ನ ಪೊಲಿಟಿಕಲ್ ಆಗಿ ಒಂದು ರೀತಿಯಲ್ಲಿ ಸಂಘರ್ಷವನ್ನ ತೆಗೆದುಕೊಂಡು ಹೋಗೋದು ಕೂಡ ಬಯಸ್ತಾ ಇದೆ. ಯಾಕೆಂದ್ರೆ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಿಕಸಿತ ಭಾರತ ರಾಮ್ಜಿಯನ್ನ ಒಂದು ಕಾಯ್ದೆಯನ್ನು ವಿರೋಧ ಮಾಡುವಂಥದ್ದೇ ಬಹುದೊಡ್ಡ ಅಸ್ತ್ರ. ಆ ಕಾರಣಗಳಿಗೋಸ್ಕರವಾಗಿ ವಿಶೇಷ ಅಧಿವೇಶನವನ್ನು ಕರೆಯೋ ಮೊದಲು ಜಂಟಿ ಅಧಿವೇಶನ ವರ್ಷದ ಆರಂಭದಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದು ಸಂಪ್ರದಾಯ ಮತ್ತು ನಿಯಮಾವಳಿಗಳಲ್ಲಿದೆ. ಹಾಗಾಗಿಯೇ ರಾಜ್ಯಪಾಲರ ಜಂಟಿ ಅಧಿವೇಶನವನ್ನು ಕೂಡ ಇವತ್ತು ಕರೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 11 ಪ್ಯಾರಾದಲ್ಲಿ ಸುಮಾರು 9 ಪ್ಯಾರಾಗಳು ಈ ಒಂದು ಹೊಸ ಕಾಯ್ದೆ ವಿರುದ್ಧ ಇರತಕ್ಕಂಥದ್ದು. ಅಂದರೆ ಮನ್ರೇಗಾವನ್ನು ಒಂದು ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡು ಒಂದು ವಿಕಸಿತ ಭಾರತ್ ಒಂದು ರಾಮ್ಜಿ ಕಾಯ್ದೆಯನ್ನು ವಿರೋಧ ಮಾಡುವಂಥದ್ದೇ ಇರತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಈ ಒಂದು ಸಾಂವಿಧಾನಿಕ ಬಿಕ್ಕಟ್ಟಿನಿಂದ ಒಂದು ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆ ಸಂಘರ್ಷ ಬೇಡ ಅಂತೇಳಿ ಅವರ ಕೆಲಸವನ್ನು ಮಾಡಿ ಮುಗಿಸೋಗಿದ್ದಾರೆ. ಅಂದರೆ ಈಗಾಗಲೇ ಆ ಒಂದು ಆರ್ಟಿಕಲ್ 176 ಆ ಒಂದು ಸಬ್ಸೆಕ್ಷನ್ 1 ಪ್ರಕಾರ, ಜೊತೆಗೆ 163 ಪ್ರಕಾರ ಭಾಷಣವನ್ನು ಭಾಷಣ ಮಾಡಬೇಕು ಅಂತ. ಆದರೆ ಎಷ್ಟು ಮಾಡಬೇಕು ಭಾಷಣ, ಅದಕ್ಕೆ ಯಾವುದೇ ರೀತಿಯ ನಿಯಮಾವಳಿಗಳಿಲ್ಲ. ಅಂದರೆ ಇಷ್ಟು ಮಾಡಬೇಕಾ,
ಅಥವಾ ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕಾ, ಇದ್ರ ಬಗ್ಗೆ ಯಾವುದೇ ರೀತಿಯ ನಿಯಮಾವಳಿಗಳ ಉಲ್ಲೇಖ ಇಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ರಾಜ್ಯಪಾಲರು ಸೇಫ್ ಆಗಿದ್ದಾರೆ. ಹಾಗಾಗಿ ಕಾನೂನು ಸಂಘರ್ಷವನ್ನು ಮಾಡೋ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಕೆಲ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಕೇಳಿತ್ತು. ಆದರೆ ಆ ಆಪ್ಷನ್ ಅನ್ನು, ಸುಪ್ರೀಂ ಕೋರ್ಟ್ ಕದ ತಟ್ಟುವ ಆಪ್ಷನ್ ಅನ್ನು ಸದ್ಯಕ್ಕೆ ಕೈ ಬಿಟ್ಟಿದೆ. ಉಳಿದಿರ್ತಕ್ಕಂಥದ್ದು ರಾಜ್ಯಪಾಲರ ನಡೆಯನ್ನು ವಿರೋಧ ಮಾಡಬೇಕು, ಜೊತೆಗೆ ರಾಜ್ಯಪಾಲರು ನಮಗೆ ಯಾವ ರೀತಿ ಮುಜುಗರ ಮಾಡಿದ್ದಾರೆ ಹಾಗೆ ಅವ್ರಿಗೂ ಮುಜುಗರ ಮಾಡಬೇಕು ಅನ್ನೋ ಒಂದು ಪೊಲಿಟಿಕಲ್ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅದೇ ರೀತಿಯ ಗೋ ಬ್ಯಾಕ್ ಗವರ್ನರ್ ಅನ್ನೋ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಮೂಲಕ ನಿರ್ಣಯವನ್ನು ಕಳಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಕಡೆಗಳಲ್ಲೂ ಕೂಡ ಅದೇ ನಿರ್ಣಯವನ್ನು ಮಂಡಿಸಿ ರಾಜ್ಯಪಾಲರ ನಡೆಯನ್ನು ನಮ್ಮ ಸರ್ಕಾರ ಖಂಡಿಸ್ತಾ ಇದೆ. ಹಾಗೆ ರಾಜ್ಯಪಾಲರು ಈ ರೀತಿ ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನೋ ನಿರ್ಣಯವನ್ನು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ನಡೆಯುವಂಥ ಕ್ಯಾಬಿನೆಟ್ನಲ್ಲೂ ಕೂಡ ಅದನ್ನು ಅಂತಿಮಗೊಳಿಸಿ ತದನಂತರ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಎಲ್ಲೋ ಒಂದು ಕಡೆ ಕಾನೂನು ಹೋರಾಟಕ್ಕೆ ತೆಗೆದುಕೊಂಡೋಗಿ ಫೈಟ್ ಮಾಡಿದ್ರೆ ಇಲ್ಲೇ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗ್ಬೋದು. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ, ಯಾಕಂದ್ರೆ ರಾಜ್ಯಪಾಲರು ಆ ಒಂದು ಅಧಿವೇಶನಕ್ಕೆ ಬಾರದೇ ಇದ್ದಿದ್ರೆ ಕಾನೂನಿನ ಹೋರಾಟಕ್ಕೆ ಮುಂದಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿತ್ತು. ಹಾಗಾಗಿ ಈಗ ಕಾನೂನು ಹೋರಾಟವನ್ನು ಕೈ ಬಿಟ್ಟಿದೆ. ಹಾಗಾಗಿ ಈಗ ಪೊಲಿಟಿಕಲ್ ಆಗಿ ಏನೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯ ರಾಜಕೀಯ ವಾಗ್ದಾಳಿ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿತ್ತು. ಈ ತಿಕ್ಕಾಟ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿರ್ಮಾಣವಾಗಿತ್ತು. ಈಗ ಕರ್ನಾಟಕದಲ್ಲೂ ಕೂಡ ನಿರ್ಮಾಣವಾಗಿದೆ. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕು.